Hi guys, welcome back to my sister's YouTube channel Tejas Diary. ಇವತ್ತೇನಾಯಿತು ಅಂದರೆ ನಾನು ನಮ್ಮ ಅಕ್ಕನ ಬರ್ಡೇ ಬರ್ತದೆ. ಸೊ ಅವಳ ಬರ್ಡೇಗೆ ಗಿಫ್ಟ್ಸ್ ತರೋಣ ಅಂತ ಅಂದ್ಕೊಂಡು ಹೊರಟೆ ಬಟ್ SD ಗಿಫ್ಟ್ಸ್ ತಂದೆ ನಿಜ. SD ಗಿಫ್ಟ್ಸ್ ತರೋಕ್ಕಿಂತ ಜಾಸ್ತಿ ನಾನೇ ಖರ್ಚು ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಸೊ ರೀಸೆಂಟಾಗಿ ಸ್ಯಾಲ್ರಿ ಆಗಿತ್ತು, ಸೊ ಸ್ವಲ್ಪ ನನ್ನ ಹತ್ರನ ದುಡ್ಡಿತ್ತು. ಸೊ ಜಾಸ್ತಿ ಶಾಪಿಂಗ್ ಮಾಡ್ಕೊಂಡ್ಬಂದು, ಜಾಸ್ತಿ ಇಲ್ಲ ಸ್ವಲ್ಪನೇ ಶಾಪಿಂಗ್ ಮಾಡ್ಕೊಂಡ್ಬಂದಿದ್ದೀನಿ. ದುಡ್ಡು ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ ಅಷ್ಟೇ. ಸೊ SDಗೆ ಗಿಫ್ಟ್ ತೊಗೊಂಡು ಬಂದಿದ್ದೀನಿ. ಆದರೆ ಇದನ್ನ ಇವತ್ತು ತೋರಿಸಲ್ಲ, ಇದನ್ನ SD ಅವಳ ಬರ್ಡೇ ದಿನ ರಿವೀಲ್ ಮಾಡ್ತಾಳೆ. ಅದ್ರದ್ದು ಒಂದು ಯೂಟ್ಯೂಬ್ ವಿಡಿಯೋ ಮಾಡಿ ಹಾಕ್ತಾಳೆ, ಬರ್ಡೇ ವ್ಲಾಗು. ಅದ್ರಲ್ಲಿ ನೋಡಿ ಇದನ್ನ, ಓಕೆನಾ? ಸೊ ಅಂಟಿಲ್ ದೆನ್ ಸರ್ಪ್ರೈಸ್ ಆಗಿರಲಿ ಇದು. ಸೊ ಓಕೆ, ಇವಾಗ ನಾನು ಬೆಳಗ್ಗೆ ನಾನು ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬಂದೆ ಅಲ್ವಾ. ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬಂದು ಒಂದು 2 hours 3 hours ನಿದ್ದೆ ಮಾಡಿದೆ. ಆಮೇಲೆ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು, ಅವಾಗ ಎದ್ಬಿಟ್ಟು ಹೊರಟೆ. ಇಲ್ಲಿಂದ ನಾನು ಚಿಕ್ಕಪೇಟೆಗೆ ಹೋದೆ. ಸೊ ಚಿಕ್ಕಪೇಟೆಗೆ ಹೋಗಿ ಅಲ್ಲಿಂದ ಮಲ್ಲೇಶ್ವರಂಗೆ ಹೋಗಿ, ಮಲ್ಲೇಶ್ವರಮಿಂದ ಝೂಡಿಯೋಗೆ ಹೋಗಿ, ಝೂಡಿಯೋಯಿಂದ ವಾಪಸ್ ಮನೆಗೆ ಬಂದೆ. ಆಯಿತಾ? ಸೊ 3 ಪ್ಲೇಸಸ್ ಹೋಗಿದ್ದೆ ಇವತ್ತು. ಸೊ ಚಿಕ್ಕಪೇಟೆಯಲ್ಲಿ ತೇಜುಗೆ ಗಿಫ್ಟ್ಸ್ನ ಇದು ಮಾಡಿಕೊಂಡೆ, ಶಾಪಿಂಗ್ ಮಾಡಿಕೊಂಡೆ. ಆ ಗಿಫ್ಟ್ಸ್ ಏನು ಅಂತ ಅವಳು ರಿವೀಲಿಂಗ್ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಸೊ ಚಿಕ್ಕಪೇಟೆಯಲ್ಲಿಗೆ ಕಟ್, ಅಲ್ಲಿಂದ ಮಲ್ಲೇಶ್ವರಂಗೆ ಬರೋಣ. ಸೊ ಮಲ್ಲೇಶ್ವರಮಲ್ಲಿ ನಾನು ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಒಂದು ಡ್ರೆಸ್ ನೋಡ್ಕೊಂಡು ಹೋಗಿದೆ. ಸೊ ಅದನ್ನು ಸುಮ್ಮನೆ ನೋಡ್ಕೊಂಡು ಹೋದೆ. ಚೆನ್ನಾಗಿದೆ, ಮುಂದೆ ನೋಡೋಣ, ಯಾವುದಾದ್ರೂ ಚೆನ್ನಾಗಿದ್ರೆ ನೋಡೋಣ ತೊಗೊಂಡು ಬರೋಣ ಅಂದ್ಬಿಟ್ಟು ಸುಮ್ಮನೆ ನೋಡ್ಕೊಂಡು ನಮ್ಮ ಪಾಡಿಗೆ ಹೋದ್ವಿ. ನಿಮ್ಗೆ ಗೊತ್ತು ಮಲ್ಲೇಶ್ವರಂ ಸ್ಟ್ರೀಟ್ 2 ರೋಡ್ ಇದೆ. ಸೊ ಹಿಂಗೆ ಹೋಗಿ ವಾಪಸ್ ಹಿಂಗೆ ಬಂದು ವಾಪಸ್ ಬರ್ಬೇಕಾದ್ರೆ ಅವ್ರನ್ನ ವಾಪಸ್ ಏನಕ್ಕೆ ಸುಮ್ಮನೆ ನೆಪ ಹೇಳ್ಕೊಂಡು ವಾಪಸ್ ಕರ್ಕೊಂಡ್ಬಂದೆ ನನ್ನ ಫ್ರೆಂಡ್ಸ್ನ. ಯಾಕೆಂದರೆ ನಮ್ಗೆ ಅದೊಂದು ಟಾಪ್ ಬೇಕಾಗಿತ್ತು ಅಂತ. ಸೊ ಅದು ವಾಪಸ್ ಬಂದಮೇಲೆ ಲಾಸ್ಟಲ್ಲಿ ತೊಗೊಂಡೆ ಆ ಟಾಪ್ ಯಾವುದು ಅಂತಂದರೆ ಚೂರು ಕ್ಯೂಟ್ ಅನ್ನಿಸ್ತು, ಇಷ್ಟ ಆಯಿತು, ಅದಕ್ಕೆ ತೊಗೊಂಬಂದೆ ಇದನ್ನು. ನೋಡಿ, ಇದು ನನಗೆ ಆಫೀಸ್ಗೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು. ಸೊ ಇಲ್ಲೆಲ್ಲ ಒಂದು ಟೈಸ್ ಎಲ್ಲ ಇತ್ತಲ್ಲ, ಸೊ ಅದು ಕ್ಯೂಟ್ ಅನ್ನಿಸ್ತು ನನಗೆ, ಅದಕ್ಕೆ ಈ ಡ್ರೆಸ್ ತೊಗೊಂಡೆ. ಒಂದೇ ಒಂದು ಚೂಡಿದಾರ್ ತೊಗೊಂಡೆ ಅಷ್ಟೇ. ಅದಾದಮೇಲೆ ಮಲ್ಲೇಶ್ವರಮಲ್ಲಿ ಇವಾಗ ಸ್ವಲ್ಪ ಸಮ್ಮರ್ ಆಗಿರೋದು, ಜಾಸ್ತಿ ಶಾಪ್ಸ್ ನೀವು ನೋಡೋದೇ ಕಾರ್ಡಿಗನ್ಸ್ದು, ಈ ಥರ ಏನದು ಕ್ರಾಶೆಟ್ ಟಾಪ್ಸು, ಅದನ್ನೇ ಜಾಸ್ತಿ ನೋಡ್ತೀರ. ಸೊ ಅಲ್ಲಿ ಹೋದಾಗ ಒಂಚೂರು ಇದಾಗಿಲ್ಲ, ನನ್ನ ಫ್ರೆಂಡ್ ಒಂದು ತೊಗೊಂಡು ಅವಳು ತೊಗೊಂಡ್ಲಲ್ಲ. ಸೊ ಅವರು ಜಾಸ್ತಿ ಡಿಸ್ಕೌಂಟ್ ಕೊಡ್ತಾರಲ್ವಾ, ಅದಕ್ಕೆ ಅವಳ ಜೊತೆ ನಾನು ಒಂದು ತೊಗೊಂಡೆ. ಬ್ಲ್ಯಾಕ್ ಇತ್ತು, ವೈಟ್ ಇರಲಿಲ್ಲ. ಸೊ ವೈಟ್ದೊಂದು ಕ್ಯೂಟ್ ಆಗಿರೋದು ಫುಲ್ ಸ್ಲೀವ್ ಇದೆ, ಫುಲ್ ಸ್ಲೀವ್ದು ಒಂದು ಓಪನ್ ಟಾಪ್ ತೊಗೊಂಡೆ ನಾನು. ಇದು ಟಾಪಲ್ಲ, ಕಾರ್ಡಿಗನು, ಓಕೆನಾ? ಇದಾದಮೇಲೆ ನಮ್ಮಮ್ಮಂಗೆ ಲಾಸ್ಟ್ ಟೈಮ್ ನಾನು ಮಲ್ಲೇಶ್ವರಂಗೆ ಹೋದಾಗ ಒಂದು ಬ್ಯಾಗ್ ತೊಗೊಂಬಂದಿದ್ದೆ. ನಮ್ಮಮ್ಮ ನನಗೆ ಒಂದು ಬ್ಯಾಗ್ ಬೇಕು ಅಂತ ಹೇಳಿದರು. ಅದಕ್ಕೆ ಬ್ಯಾಗ್ ತೊಗೊಂಡು ಅಂದ್ಬಿಟ್ಟು ನಾನು ಈ ಬ್ಯಾಗ್ನ ನಮ್ಮಮ್ಮಂಗೆ ಕೊಡಿಸಿದ್ದೆ. ಆ್ಯಕ್ಚುಲಿ ಇದನ್ನು ನಾನು ಇವಾಗ ಮಲ್ಲೇಶ್ವರಮಿಗೆ ತೊಗೊಂಡೋಗಿದ್ದೆ. ಯಾಕೆ ಅಂತಲೇ ನಮ್ಮಮ್ಮಂಗೆ ಈ ಬ್ಯಾಗ್ ಇಷ್ಟ ಆಗಲಿಲ್ವಂತೆ. ಏನಕ್ಕೆ ಅಂದರೆ ಇಷ್ಟು ಉದ್ದ ಇದೆ ಅಂದ್ಬಿಟ್ಟು ಇದು ನೇತಾಕೊಳ್ಳೋಕೆ ನನಗೆ ಇಷ್ಟ ಇಲ್ಲ, ನನಗೆ ಇಷ್ಟೇ ಕೈಯಲ್ಲಿ ಹಿಡ್ಕೊಳ್ಳೋದು ಬೇಕು ಅಂತ ಅಂದರು. ಸೊ ಈ ಬ್ಯಾಗ್ನ ರಿಜೆಕ್ಟ್ ಮಾಡಿದ್ದಕ್ಕೆ ನಮ್ಮಮ್ಮಂಗೆ ಒಂದು ಚಿಕ್ಕ ಬ್ಯಾಗ್ ತೊಗೊಂಬಂದೆ. ಅದು ಅವ್ರಿಗೆ ವಿಡಿಯೋ ಕಾಲ್ ಮಾಡಿದ್ದೆ. ಸೊ ಅವ್ರು ವಿಡಿಯೋ ಕಾಲ್ ಮಾಡಿ ಫೋಟೋಸ್ ಕಳಿಸಿದಾಗ ಇದನ್ನು ಸೆಲೆಕ್ಟ್ ಮಾಡಿದ್ರು. ಇದನ್ನು ತೊಗೊಂಡೆ, ಚಿಕ್ಕದು ಕ್ಯೂಟಾಗಿದೆ ಬ್ಯಾಗು. ನಮ್ಮಮ್ಮಂಗೆ ಇತ್ತು, ನಂಗಲ್ಲ. ಆಯಿತಾ? ಅದಾದಮೇಲೆ ಅಲ್ಲಿ ಹುಡುಗಿರಿಗೆ ಜಾಸ್ತಿ ಏನು ಅಟ್ರಾಕ್ಟ್ ಆಗೋದು ಅಂದರೆ ಮಲ್ಲೇಶ್ವರಂಗದ ಇಯರಿಂಗ್ಸು, ಆ್ಯಕ್ಸಸರೀಸು. ರೋಡ್ ಫುಲ್ ಬರೀ ಆ್ಯಕ್ಸಸರೀಸೇ ಐತೆ. ಆಯಿತಾ? ಆ್ಯಕ್ಸಸರೀಸ್ನ ತೊಗೊಳ್ಳೋಣ ಅಂತಂದ್ಬಿಟ್ಟು ಸುಮ್ಮನೆ ಹೋದ್ವಿ. ಯೂಶ್ವಲಿ ಆ್ಯಕ್ಸಸರೀಸ್ ತರಕ್ಕೆ ಒಂದು ತರಕ್ಕೆ ಅಂತ ಹೋಗ್ತೀನಿ, ಒಂದು 10 ತಂದಿರ್ತೀನಿ ನಾನು, ಹಾಗಾಗಿರುತ್ತೆ. ಸೊ ಅಲ್ಲಿಗೆ ಹೋದಾಗ ನನ್ನ ಹತ್ರ ಇದು ಇರಲಿಲ್ಲ, ಐ ಶ್ಯಾಡೋ ಪ್ಯಾಲೆಟ್ ಇರಲಿಲ್ಲ. ಸೊ ಇನ್ಸೈಟ್ದು ತೊಗೊಂಡೆ. ಇದು ಬಂದ್ಬಿಟ್ಟು ಎಷ್ಟಿದೆ, 1 2 3 4 5 6 7 8 9 16 ಇದೆ. 16 ಶೇಡ್ಸ್ ಇದೆ ಇದರಲ್ಲಿ. ಬೇಸ್ ಕೂಡ ಇತ್ತು ಮತ್ತು ಶಿಮ್ಮರ್ಸ್ ಕೂಡ ಇತ್ತು. ಸೊ ಅದಕ್ಕೆ ಇದನ್ನು ತೊಗೊಂಡೆ. ಇದು ಪ್ರೈಸ್ ಬಂದು 340 rupees. ಆಮೇಲೆ ನನ್ನ ಹತ್ರ ದುಡ್ಡಿಡೋಕ್ಕೆ ಚಿಕ್ಕದು ವಾಲೆಟ್ ಇರಲಿಲ್ಲ. ಅದಕ್ಕೆ ತುಂಬ ದಿನ ಹುಡುಕ್ತಾನೆ ಇದೆ, ಬಟ್ ನನಗೆ ಈ ಥರದ್ದು ಬೇಡ ಅಂತಲೇ ಅನ್ಕೊತಿದ್ದೆ. ಆದ್ರೂ ನನಗೆ ಅನ್ಸಿದ್ದು ಯಾವುದೂ ಸಿಗಲಿಲ್ಲ. ಅದಕ್ಕೆ ಇದನ್ನೇ ತೊಗೊಂಡೆ. ಒಂದು ಕ್ಯೂಟ್ ಬೇರ್ ಇದೆ, ಆಮೇಲೆ ಒಂದು ಕ್ಯೂಟ್ ಸ್ಟಾರ್ ಇದೆ ಇಲ್ಲಿ. ಅದನ್ನು ಇಲ್ಲಿ ಓಪನ್ ಮಾಡಿದ್ರೆ ಇಲ್ಲಿ ನನ್ನ ಆಧಾರ್ ಕಾರ್ಡ್ಸು ಅಥವಾ ಏನಾದರೂ ಇಟ್ಕೊಂಡು ಒಳಗೆ ಅಮೌಂಟ್ ಇಟ್ಕೊಬೋದು. ಸೊ ಇದೇನು 150 ಏನೋ ಕೊಟ್ಟೆ ಅನಿಸುತ್ತೆ. ಇದಕ್ಕೆ ಕ್ಯೂಟಾಗಿರೋ ಇಯರಿಂಗ್ಸ್ ಕಾಣಿಸ್ತು ನನಗೆ ಅಲ್ಲಿ. ನಂಗೆ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಅಲ್ಲೊಂದು ಸ್ಟೋರ್ ಇದೆ, ಆ ಸ್ಟೋರಲ್ಲಿ ಏನೇನು ನಿಮಗೆ ಇದು ತೊಗೋಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ನಂಗೆ ಇದು ಇಷ್ಟ ಆಯಿತು. ಇದು ಫ್ಲವರ್ ಥರ ಹೇರ್ ಕ್ಲಿಪ್, ಹಿಂಗೆ ಹಾಕೊಳ್ಳೋಕ್ಕೆ ಅಥವಾ ಹಿಂದೆಗಡೆ ಏನಾದರೂ ಹಾಕೊಳ್ಳೋಕ್ಕೆ
ಇದು ನನಗೊಂದು ಎಸ್ ಡಿಗೊಂದು ಅಂತ ತೊಗೊಂಡೆ. ಆಮೇಲೆ ಒಂದು ಬ್ರೇಸ್ಲೆಟ್ ತೊಗೊಂಡೆ. ಇದು ಸ್ವಲ್ಪ ಜಿಗಿ ಜಿಗಿ ಅಂತಿದೆ, ಆದರೂ ಇಷ್ಟ ಆಯಿತು. ಏನೋ ಬ್ಲ್ಯಾಕ್ ಬೀಡ್ಸ್ ಎಲ್ಲ ಇತ್ತು, ಬ್ಲ್ಯಾಕು ಗೋಲ್ಡ್ ಎಲ್ಲ ಇತ್ತಲ್ವಾ, ಅದಕ್ಕೆ ಇಷ್ಟ ಆಯಿತು. ತೋರಿಸ್ತೀನಿ ನೋಡಿ ಕೈ ಹಾಕೊಂಡು, ಹಿಂಗೆ ಕಾಣ್ತಿದೆ ಕೈ ಮೇಲೆ. ಚೆನ್ನಾಗಿದೆ ಅಲ್ಲ? ಗೊತ್ತಿಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತ, ಬಟ್ ನನಗೆ ಇಷ್ಟ ಆಯಿತು, ಅದಕ್ಕೆ ತೊಗೊಂಡೆ. ಅದು ನಂದು ಮಾಯ್ಶ್ಚರೈಸರ್ ಖಾಲಿಯಾಗಿತ್ತು, ಸೊ ಅದಕ್ಕೆ ನಾನು ನಿವಿಯಾ ಸಾಫ್ಟ್ ಯೂಸ್ ಮಾಡ್ತೀನಲ್ವಾ, ಸೊ ನನಗದು ಇಷ್ಟ ಆಯಿತು. ಹಾಗೆ ಇಷ್ಟ ಆಗಲಿ ಅಂದರೆ ಖಾಲಿಯಾಗಿತ್ತು, ಅದಕ್ಕೆ ತೊಗೊಂಬಂದೆ. ಆಮೇಲೆ ಮಲ್ಲೇಶ್ವರಂ ಸ್ಟೋರಿ ಎಂಡು ಇಷ್ಟೇ. ನಾನು ಮಲ್ಲೇಶ್ವರಮಲ್ಲಿ ತಂದಿದ್ದು. ಅಲ್ಲಿಂದ ಆಟೋದಲ್ಲಿ ವಿದ್ಯಾರಣ್ಯಪುರದಲ್ಲಿ ಒಂದು ಸ್ಟುಡಿಯೋ ಇದೆ. ನಾನು ಅಲ್ಲಿ ಮಮ್ಮಿಗೆ ಬ್ಯಾಗ್ ತೊಗೊಂಡೆ ಅಲ್ವಾ, ಎಸ್ ಡಿ ಗಿಫ್ಟ್ಸ್ ತೊಗೊಂಡೆ ಅಲ್ವಾ, ನನ್ನ ತಮ್ಮಂಗೇನು ತೊಗೊಂಡಿರಲಿಲ್ಲ, ಅದಕ್ಕೆ ಅವನಿಗೆ ಅಂತ ಅಂದ್ಬಿಟ್ಟು ಒಂದು ಶರ್ಟ್ ತೊಗೊಂಡೆ. ಅವನಿಗೆ ದೊಡ್ಡದಾಗುತ್ತೋ ಚಿಕ್ಕದಾಗುತ್ತೋ ಗೊತ್ತಿಲ್ಲ, ಅವ್ನು ಸ್ವಲ್ಪ ದೊಡ್ಡವನೇ ಇದ್ದಾನೆ, ಅವ್ನು ಎಲ್ ಸೈಜಲ್ಲೇ ತೊಗೊಂಡಿದ್ದೀನಿ. ಅವನು ವೈಟ್ ಇಷ್ಟ ಆಗಿ ಜಾಸ್ತಿ ವೈಟ್ ಶರ್ಟ್ ಯೂಸ್ ಮಾಡ್ತಾನೆ. ನನಗೆ ಇದು ಇಷ್ಟ ಆಯಿತು, ಕ್ವಾಲಿಟಿನೂ ಚೆನ್ನಾಗಿದೆ ಅಂತ ಅನ್ನಿಸ್ತು, ಅದಕ್ಕೆ ರಕ್ಷೆಗೆ ಅಂತ ಒಂದು ಶರ್ಟ್ ತೊಗೊಂಡೆ. ಸ್ಟುಡಿಯೋಗೆ ಹೋದಾಗ ಹುಡುಗಿರು ನೇಲ್ ಪಾಲಿಶು, ಲಿಪ್ಸ್ಟಿಕ್ಕು, ಲಿಪ್ ಟಿಂಟು ಎಲ್ಲ ನೋಡದೆ ಬಂದರೆ ಅವ್ರು ಹುಡುಗಿರೇ ಅಲ್ಲ. ಸೊ ಅದಕ್ಕೆ ನಾನು ಒಂಥರ ಅಲ್ಲಿ ಹೋಗಿದ ತಕ್ಷಣ ಬೇಡ ಬೇಡ ಅಂದ್ಕೊಂಡು ಹೋಗ್ತೀವಿ, ಬಟ್ ಟೆಂಪ್ಟ್ ಆಗೋಗುತ್ತೆ. ಒಂದು ನೇಲ್ ಪಾಲಿಶ್ ರಿಮೂವರ್ ಖಾಲಿ ಆಗಿತ್ತು, ಸೊ ಒಂದು ನೇಲ್ ಪಾಲಿಶ್ ರಿಮೂವರ್ ತೊಗೊಂಡೆ. ಇದು 49 ರೂಪೀಸ್ ಇತ್ತಲ್ವಾ, ಸೊ ಜುಡಿಯೋ ಚೀಪ್ ಆ್ಯಂಡ್ ಬೆಸ್ಟ್, ಸೊ ಅದಕ್ಕೆ ತೊಗೊಂಡೆ. ಆಮೇಲೆ ಕ್ಯೂಟಾಗಿ ರಿಬ್ಬನ್ಸ್ ಇತ್ತು. ನಂದು ಸ್ವಲ್ಪ ಹೇರ್ ಕಟ್ ಎಲ್ಲ ಮಾಡಿಸಿದ್ದೀನಲ್ಲ, ಯಾವಾಗಲೂ ಜುಟ್ಟು ಹಾಕೊಂಡಿರ್ತೀನಿ, ಸೊ ಚಿಕ್ಕದಾಗಿ ರಿಬ್ಬನ್ಸ್ ಇತ್ತು, ಅದನ್ನು ತೊಗೊಂಡೆ. ಒಂದು 4 ಇದ್ರೆ ಎಸ್ ಡಿನೂ ನಾನು ಇಬ್ಬರು ಯೂಸ್ ಮಾಡ್ಬೋದು. ನೇಲ್ ಪಾಲಿಶ್ ತೊಗೊಂಡೆ, 4 ನೇಲ್ ಪಾಲಿಶ್ ತೊಗೊಂಡೆ. ಒಂದು ಬಂದುಬಿಟ್ಟು ಬೇಸ್ ಕಲರ್ ಅಂದರೆ ಗೊತ್ತು ನಿಮಗೆ, ಫುಲ್ ಪ್ಲೇನ್ ನೇಲ್ ಪಾಲಿಶ್ ತೊಗೊಂಡೆ. ಆಮೇಲೆ ಒಂದು ಇದು ಶೇಡ್ ಕಲರ್ ಗೊತ್ತಿಲ್ಲ, ಬಟ್ ಇದು ಐಸ್ಡ್ ಕಾಫಿ ಅಂತ. ಇನ್ನೊಂದು ಬಂದುಬಿಟ್ಟು ಗೋಲ್ಡ್ ಕಲರ್ ಬೇಕಿತ್ತು, ಸೊ SH ಗಾರ್ನೆಟ್ ಅಂತ ಒಂದಿದೆ, ಸೊ ಈ ಕಲರ್ ತೊಗೊಂಡೆ. ತುಂಬ ಜನ ಹಾಕಿರೋದು ನೋಡ್ತಿದ್ದೆ, ಅಂದರೆ ನನಗೆ ಯಾವ್ದಾದ್ರು ಹುಡುಗಿರು ಅವ್ರದ್ದು ಏನಾದರೂ ರೀಲ್ ಪೋಸ್ಟ್ ಮಾಡಿದಾಗ ಜಾಸ್ತಿ ಅಬ್ಸರ್ವ್ ಮಾಡ್ತೀನಿ. ನೇಲ್ ಆರ್ಟ್ ಎಲ್ಲ ಮಾಡಿಸ್ಕೊಂಡಿರ್ತಾರಲ್ವ, ಅದರಲ್ಲಿ ನೋಡ್ತಿದ್ದೆ. ರೀಸೆಂಟಾಗಿ ನಮ್ರತ ಅವಳ ಬರ್ಡೇಗೆ ಕ್ರಿಂಜ್ ಅನ್ಸ್ಬೋದು ನಿಮಗೆ, ನಮ್ರತ ಅವಳ ಬರ್ಡೇಗೆ ವೈಟ್ ಕಲರ್ದು ಸೂಟ್ ಹಾಕಿದ್ಲಲ್ವ, ಅದ್ರ ಜೊತೆಗೆ ಅವಳ ನೇಲ್ಸು ಫುಲ್ ಒಂಥರ ಏನಂತಾರೆ ಬ್ಲಡ್ ರೆಡ್ ಥರ ಇತ್ತು. ಅದು ತುಂಬ ಚೆನ್ನಾಗಿ ಹಾಟಾಗಿ ಕಾಣ್ತಿತ್ತು ಅದು ಅವಳ ಕೈ ಮೇಲೆ. ಅದಕ್ಕೆ ನನಗೆ ಕಲರಲ್ಲಿ ಇಷ್ಟ ಆಯಿತು ನೋಡಿದ ತಕ್ಷಣ ಸ್ಟುಡಿಯೋದಲ್ಲಿ, ಅದಕ್ಕೆ ಅದನ್ನು ತೊಗೊಂಡೆ. ಇದು ಕಾಣ್ತಿದೆ ನೋಡಿ, ಚೆನ್ನಾಗಿದಲ್ಲ. ಸ್ವಲ್ಪ ಎಲ್ಲ ನನ್ನ ನೇಲ್ಸ್ನ ನೀಟಾಗಿ ಟ್ರಿಮ್ ಮಾಡಿ ಹಾಕಿದರೆ ಹಾಟಾಗಿ ಒಂಥರ ಬ್ಲಡ್ ರೆಡ್ ಮರೂನ್ ಅಂತ ನೋಡ್ಬೋದು, ಆ ಥರ ಚೆನ್ನಾಗಿ ಕಾಣ್ತಾ ಇದೆ, ಗ್ಲೋಯಿ ಆಗಿ. ಆಮೇಲೆ ಒಂದಿದು ಲಿಪ್ ಡ್ರಿಪ್ ಅಂತ ಇದೆ. ಒಂದು ಕಡೆ ಲಿಪ್ ಟೆಂಟ್ ಇದೆ, ಇನ್ನೊಂದು ಕಡೆ ಗ್ಲಾಸ್ ಇದೆ. ಸೊ ಟೆಂಟ್ ಹಾಕ್ಬಿಟ್ಟು ಅದ್ರ ಮೇಲೆ ಗ್ಲಾಸ್ ಹಾಕಿದ್ರೆ ಸ್ವಲ್ಪ ಸ್ಟಿಕ್ಕಿ ಅನ್ನಿಸ್ತು ನನಗೆ, ಬಟ್ ದೆನ್ ಆಮೇಲೆ ಸ್ವಲ್ಪ ಒಳ್ಳೆ ಫೀಲ್ ಕೊಡ್ತು, ಚೆನ್ನಾಗಿ ಕಾಣ್ತಿತ್ತು. ನನ್ನ ಲಿಪ್ ಶೈನಿ ಆಗಿ ಪ್ಲಂಪಿಯಾಗಿ ಕಾಣ್ತಿತ್ತು. ಸೊ ಇದನ್ನು ಅಲ್ಲೇ ಟ್ರೈ ಮಾಡಿ ತೊಗೊಂಡು, ಏನು ಓಪನ್ ಮಾಡಿಲ್ಲ ನಾನು ಇದನ್ನು. ಇದು ನಾನು ಬಂದ್ಬಿಟ್ಟು ಗ್ಲಾಮ್ B03 ಅಂತ ತೊಗೊಂಡೆ ಮ್ಯಾಟು. ಇನ್ನೊಂದು ಐ ಶೈನ್ ಅಂತ ಒಂದಿತ್ತು, ಕಾಪರ್ ಹೀಗೆ ಶೈನಿ ಕೊಡೋ ಥರ ಇತ್ತು, ಚೆನ್ನಾಗಿ ಕಾಣ್ತಿತ್ತು. ಅಂದರೆ ಅದು ನಾನು ಹಾಕಿರೋ ಥರನೂ ಇರಲಿಲ್ಲ, ಅಷ್ಟು ಬೋಲ್ಡಾಗೂ ಕಾಣ್ತಿರ್ಲಿಲ್ಲ. ಏನೋ ನನ್ನ ಐದು ಯಾವುದಾದ್ರೂ ಬೇರೆ ಬೇಸ್ ಹಾಕ್ಬಿಟ್ಟು ಇದನ್ನು ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ತು, ಅದಕ್ಕೆ ತೊಗೊಂಡೆ. ಚೀಕಿ ಶೈನ್ ಅಂತ ಇತ್ತು, ಚೀಕ್ ಬೋನ್ಗೆಲ್ಲ ಹೈಲೈಟ್ ಮಾಡೋಕ್ಕೆ ಹೈಲೈಟರ್ ಅಂತಾನೆ ಥರನೇ ಯೂಸ್ ಮಾಡ್ತೀನಿ ಅನಿಸುತ್ತೆ ನಾನು ಇದನ್ನು. ಗೋಲ್ಡ್ದು ಕ್ರೆಮ್ ಗೋಲ್ಡ್ ತೊಗೊಂಡೆ ಸ್ಟುಡಿಯೋದು. ಇದು ಓಪನ್ ಮಾಡಿಲ್ಲ, ಬಟ್ ಅಲ್ಲಿ ನೋಡಿದೆ, ಅದನ್ನು ಟ್ರೈ ಮಾಡಿ ನನ್ನ ಕೈಯೆಲ್ಲ ಶೈನಿ ಆಗ್ಬಿಟ್ಟಿರ್ತೀನಿ. ಸೊ ಇಷ್ಟು ಬಂದ್ಬಿಟ್ಟು ಸ್ಟುಡಿಯೋದು. ಸೊ ಸ್ಟುಡಿಯೋದಷ್ಟೇ, ಮಿಕ್ಕಿದೆಲ್ಲ ನನ್ನ ಫ್ರೆಂಡ್ ಬಟ್ಟೆನೇ. ಇದಾದಮೇಲೆ ಆ್ಯಕ್ಚುಲಿ ಮಲ್ಲೇಶ್ವರಮಲ್ಲಿ ನಾನು ಚಪ್ಪಲಿನೂ ತೊಗೊಂಡೆ. ಇಲ್ಲ ಒಂದು ನಿಮಿಷ, ಸ್ಟುಡಿಯೋದಲ್ಲಿ ನಾನು ಒಂದು ಚಪ್ಪಲಿ ಕೂಡ ತೊಗೊಂಡೆ. ಅದು ನಾರ್ಮಲ್ ಡೈಲಿ ವೇರ್ಗೆ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಇದು 199 ಇತ್ತು ಪ್ರೈಸು. 199 ಇದರಿಂದ ವರ್ತ್ ಅನ್ನಿಸ್ತು, ಚೆನ್ನಾಗಿತ್ತು, ಇಟ್ ವಾಸ್ ಸಾಲಿಡ್. ಸೊ ಅದಕ್ಕೆ ತೊಗೊಂಡೆ ಇದನ್ನು. ಆದಮೇಲೆ ಇತ್ತೀಚೆಗೆ ಸ್ವಲ್ಪ ಚಪ್ಪಲಿ ಅಂತ ಜಾಸ್ತಿ ಇದು ಮಾಡ್ತಾಯಿದ್ದೀನಿ, ಇಷ್ಟ ಆಯಿತು ತೊಗೊಂಡೆ ಅದನ್ನು. ಆಮೇಲೆ ಆಫೀಸ್ಗೆಲ್ಲ ಹೋಗ್ಬೇಕಾದ್ರೆ ಚೂಡಿದಾರೆಲ್ಲ ಹಾಕ್ತೀನಲ್ವ, ಅದಕ್ಕೆಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು 2 ಬೆಲ್ಟ್ ಇರೋವಂಥದ್ದು ಸ್ಯಾಂಡಲ್ಸ್ ತೊಗೊಂಡೆ. ಚೆನ್ನಾಗಿ ಇದಕ್ಕೆ ಇದು ಅವ್ರು ಹೇಳಿದ್ರು 2 ತೊಗೊಂಡ್ರೆ 500, 1 ತೊಗೊಂಡ್ರೆ
350 ಆಗುತ್ತೆ, 300 ಆಗುತ್ತೆ ಅಂತ ಬಾರ್ಗೇನ್ ಮಾಡೋಣ ಅಷ್ಟೊಂದಿಲ್ಲ. ಸೊ ಎರಡಕ್ಕೂ ಸೇರಿ 450, 400 ಆ ಥರ ಕೊಟ್ವಿ. ಅಂದರೆ ಇದಲ್ಲ, ಇನ್ನೊಂದು ಜೊತೆ ನನ್ನ ಫ್ರೆಂಡ್ ಇನ್ನೊಂದು ತೊಗೊಂಡ್ರು. ಸೊ ಅದಕ್ಕೆ ಅದು ಮತ್ತು ಇದು ತೊಗೊಂಡ್ರು. ಇನ್ನೊಂದು ನನ್ನ ಹತ್ರ ಹೀಲ್ಸ್, ಬೇಸ್ ಹೀಲ್ಸ್ ಇರಲಿಲ್ಲ. ಇದನ್ನು ಏನಂತ ಕರಿತಾರೆ, ವೆಡ್ಜಸ್ ಹೀಲ್ಸ್ ಅಂತಿರೋ, ಬೇಸ್ ಹೀಲ್ಸ್ ಅಂತಿರೋ, ಏನಂತಿರೋ ಗೊತ್ತಿಲ್ಲ ನನಗೆ. ಬಟ್ ದೆನ್ ಇದು ನನಗೆ ಇಷ್ಟ ಆಯಿತು. ತುಂಬ ದಿನದಿಂದ ತೊಗೋಬೇಕು ಅಂತ ಆನ್ಲೈನಲ್ಲಿ ಹುಡುಕ್ತಾ ಇದೆ. ಅಲ್ಲಿ ನೋಡಿದೆ ಅಲ್ವಾ, ಬ್ಲ್ಯಾಕ್ ಕಲರ್ ನನ್ನ ಕಾಲಿಗೆ ಚೆನ್ನಾಗಿ ಕಾಣ್ತಿತ್ತು. ಸೊ ಅದಕ್ಕೆ ಇದು ಒಂದು ಪೇರ್ ತೊಗೊಂಡೆ ಅಲ್ಲಿ. ಅದು ಇದು ಎಲ್ಲ ಒಟ್ಟಿಗೆ ಒಂದೇ ಅಂಗಡಿಯಲ್ಲಿ ತೊಗೊಂಡೆ. ಸೊ ಇದು ಕೂಡ ಮಲ್ಲೇಶ್ವರಮಲ್ಲಿ, ಇವೆರಡು ಚಪ್ಪಲಿ ಮಲ್ಲೇಶ್ವರಮಲ್ಲಿ, ಅದು ಬಂದುಬಿಟ್ಟು ಝೂಡಿಯೋದಲ್ಲಿ ತೊಗೊಂಡೆ. ಸೊ ಇಷ್ಟು ನಾನು ಇವತ್ತು ಮಾಡಿರೋ ಶಾಪಿಂಗು. ಅನ್ನೆಸೆಸರಿಯಾಗಿ ಏನು ಖರ್ಚು ಮಾಡಿಲ್ಲ ಅನ್ಕೋತೀನಿ ನಾನು. ಎಲ್ಲ ಬೇಕಾಗಿರೋ ಐಟಮ್ಸೇ ತೊಗೊಂಡಿದ್ದೀನಿ. ಇವಾಗಿಲ್ಲ ಅಂದರೆ ಫ್ಯೂಚರಿಗೆ ಎಲ್ಲ ಲಾಂಗ್ ಟೈಮಲ್ಲಿ ಯೂಸ್ ಆಗುವಂಥದ್ದೇ ತೊಗೊಂಡಿದ್ದೀನಿ. ಇಷ್ಟೇ. ಇವಾಗ ಇದೊಂದು ಗಿಫ್ಟ್ ಬಾಕ್ಸ್ ಮಾತ್ರ. ಇಟ್ಸ್ ಲೈಕ್ ಮಿಸ್ಟ್ರಿ ಬಾಕ್ಸ್. ಇವಾಗ ಈ ಮಿಸ್ಟ್ರಿ ಬಾಕ್ಸ್ನ ಏನಿದೆ ಅಂತ ನಮ್ಮಮ್ಮನೂ ಸಿಕ್ಕಾಪಟ್ಟೆ ಗೆಸ್ ಮಾಡ್ತಿದ್ರು. ಇಲ್ಲಿರೋ ಐಟಮ್ ನೋಡ್ಬಿಟ್ಟು ಇಲ್ಲೊಂದು ಇದೆಯಾ, ಪಕ್ಕ ಬಾಕ್ಸಲ್ಲೂ ಒಂದಿರುತ್ತೆ. ಈ ಚಪ್ಪಲಿ ಇದೆಯಾ, ಬಾಕ್ಸಲ್ಲೂ ಪಕ್ಕ ಒಂದು ಚಪ್ಪಲಿ ಇರುತ್ತೆ. ಬ್ಯಾಗ್ ಇದೆಯಾ, ಬಾಕ್ಸಲ್ಲಿ ಚಪ್ಪಲಿ ಪಕ್ಕ ಇರುತ್ತೆ ಒಂದು ಬ್ಯಾಗಲ್ಲಿ ಅಂತ ಎಲ್ಲ ಗೆಸ್ ಮಾಡ್ತಾಯಿದ್ರು. ನೋಡೋಣ ಬಾಕ್ಸಲ್ಲಿ ಏನಿದೆ ಅಂತ. SB 18th ಇಲ್ಲ ಶುಕ್ರವಾರ ನೈಟು ಅವಳಿಗೆ ಸೆಲೆಬ್ರೇಟ್ ಮಾಡಿದಾಗ ತೆಗಿತಾಳೋ, ಅಥವಾ ನೆಕ್ಸ್ಟ್ ಡೇ ಮಾರ್ನಿಂಗ್ ರೆಡಿ ಆದಾಗ ವ್ಲಾಗ್ಗೆ ಅಂತ ಬೇಕು ಅಂತ ಅಂದ್ಬಿಟ್ಟು ಅವಾಗ ಓಪನ್ ಮಾಡ್ತಾಳೋ, ನೋಡೋಣ. ಸೊ ದಿಸ್ ಇಸ್ ಅ ಮಿಸ್ಟ್ರಿ ಬಾಕ್ಸ್. ಓಕೆ, ವಿ ವಿಲ್ ರಿವೀಲ್ ದಿಸ್ ಆನ್ ಅವರ್ ಬರ್ಡೇ. ಸೊ ದಿಸ್ ಇಸ್ ಫಾರ್ ಟುಡೇ. ಇಷ್ಟು ಶಾಪಿಂಗ್ ಆ್ಯಂಡ್ ಸೈನಿಂಗ್ ಆಫ್ ದ ಡೇ. ಬಾಯ್ 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 ಗೈಸ್.